ನಿಮ್ಮದು ಜಮೀನು ನೋಡಿಲ್ಲ ಕಣಮ್ಮ, ಎಲ್ಲೈತೋ ಏನೋ, ಅದಕ್ಕೆ ನೋಡ್ಕೊಂಬರೋಣ ಅಂತ ಮಾತಾಡ್ಕೊಂಡ್ವಿ. ನಾನು ರಂಗಿ ಎಲ್ಲನ ಮಾತಾಡ್ಕೊಂಡ್ವಿ. ಯಾಕಮ್ಮ? ಏ ವಿಜಯ, ವಿಜಯ, ಯಾಕೆ ಯಾಕಮ್ಮ ಮಾತಾಡಿಸ್ತಾ ಇದ್ದೀನಿ ಹತ್ಲ ತಿರ್ಕೊಂಡೆ? ಹೋಗತ್ತೆ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಯಾಕಮ್ಮ? ಯಾಕೆ ಬೇಜಾರಾಯಿತು? ಹಾಂ, ಇವಾಗ ನಾವು ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತ ಇದೀವಿ ಕಣಮ್ಮ. ನಿಮ್ದಲ್ಲ ಎಲ್ಲ ನಮ್ಮ ಮನೆಗಳೆಲ್ಲ ಎಲ್ಲಿದ್ದಾವೆ, ಒಂದು ದಿವಸ ಹೋಗಿ ನೋಡ್ಕೊಂಬರೋಣ. ನೋಡಿಲ್ವಲ್ಲ, ಅದಕ್ಕೆ ಹೋಗೋಣ, ಮನೆಯಾಗಿದ್ದು ಇದು ಬೇಜಾರಾಗ್ತೈತೆ, ಹೋಗಿ ಬರೋಣ ಅಂತ. ಯಾಕೆ ನೋಡೋಕ್ಕೂ ನನಗೆ ಬೇಜಾರು, ನಾನು ಏನು ನೋಡೋಕ್ಕೆ ಹೋಗೋದಿಲ್ಲ. ಯಾಕಮ್ಮ? ಯಾಕೆ ಏನಾಯ್ತೆ? ಏನು ಮಂಗಲೇಶ್ವರ ಎಲ್ಲ ಮಾಡಿಸ್ಬಿಟ್ಟು ಬೀರ್ನಕ್ಕೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ರಲ್ಲತ್ತೆ ನೀವು. ಎಲ್ಲ ಮಾಡಿಸಿದ್ರೆ 2 ಹಳೆ ಮಂಗಲೇಶ್ವರ, ನೆಕ್ಲೇಸು, ಉಂಗುರ ಎಲ್ಲ ಮಾಡಿಸಿ ಎಲ್ಲ ಎತ್ತಿಟ್ಟಿದ್ದೀರ. ನನಗೆ ಬೇಜಾರಾಗೋದಿಲ್ವಾ? ನನ್ನ ನಡುವೆ ಎಲ್ಲ ಕೊಡ್ದಂಗೆ ನೀವೆಲ್ಲ ಎತ್ತಿಟ್ಕೊಂಡಿರೋದಕ್ಕೇನೆ ನನಗೆ ತುಂಬ ಬೇಜಾರಾಗ್ತೈತೆ. ಸುಮ್ಮನೆ ಯಾಕಮ್ಮ ದಿನ ಹಾಕ್ಕೊಂಡು ಅವೆಲ್ಲ ಹಳೆವಾದಂಗೆ ಆಗ್ತಾಬಿಟ್ಟು ಜಿಗ್ತಾಬಿಟ್ಟು ಸವಿತಾವಿ ದಿನ ಹಾಕ್ಕೊಂಡ್ರಿ. ಬಿಡ, ತಿಳ್ಕೊಂಡು ಹೋದ್ರು ಬಂದರು ಹಾಕ್ಯಮಂತೆ. ನಾನು ಹೇಳಿದ್ದೀನಿ ನಿಮಗೆ, ನನಗೆ ಒಡವೆ ಅಂದರೆ ಇಷ್ಟ, ನಾನು ಹಾಕಂಬ್ಲೇಬೇಕು ಅಂತೇಳಿ ಹೇಳಿದ್ದೀನಿ. ನಿನ್ನ ಬೀರ್ನ ಕೆಮ್ಮಕ್ಕೆ ಹೇಳತ್ತೆ, ನನಗೆ ಭಾಳ ಬೇಜಾರಾಗ್ತೈತೆ ಹೋಗತ್ಲಾಗೆ. ನನಗೆ ಅದೇ ಬೇಜಾರು. ನನಗೆ ತುಂಬ ಬೇಜಾರಾದಂಗೆ ಆಗ್ತೈತೆ. ನಂದು ಒಳ್ಳೆ ಮನೆ ಎಷ್ಟಾದ್ರೂ ನೀವೇ ತಗೊಬಿಡ್ರಿ, ಬೇಕಾದ್ರೆ ನಿಮ್ಮ ಹೆಸರಿಗೆ ಬರೆಸ್ತೀನಿ. ಆದರೆ ಒಡವೆ ಮಾತ್ರ ನನಗೆ ಬೇಕು, ನಾನು ಹಾಕೋಬೇಕು. ದಿನ ನಾನು 2 ಹಳೆ ಮಂಗಳೇಶ್ವರ ಹಾಕ್ಕೋಬೇಕು. ನನಗೆ ಒಡವೆ ಕೊಡತ್ತೆ. ಯಾಕೆ ರಾಜಮ್ಮ, ಏನೋ ಹೇಳ್ತಾ ಇದ್ದಾಳೆ ನಿನ್ನ ಸೊಸೆ? ಅದೇ ಒಡವೆ ಮಾಡಿಸಿದ್ವಲ್ಲ, ಅದಕ್ಕೆ ಎಲ್ಲ ಎತ್ತಿಕ್ಕಿದ್ದೆ ಬೀರ್ನಕ್ಕೆ, ಅದಕ್ಕೆ ಕೊಡತ್ತೆ ನನ್ನ ದಿನ ಹಾಕ್ಯಂಪ್ನಿ ಅಂತ ಹೇಳ್ತಾ ಇದ್ದಾಳೆ. ಒಡವೆ ಅಂದರೆ ಬೋಲ್ ಇಷ್ಟ ಅಂತೆ, ಅದಕ್ಕೆ ಕೊಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಬೇಜಾರು ಮಾಡ್ಕೊಂಡವಳೆ. ಕೊಡು, ಅವೇನು ಇಕ್ಕೊಂಡ್ರು ಸವಿತಾವೆ, ಬೀರ್ನಕ್ಕೆ ಇಕ್ಕಿರೋನು ಸವಿತಾ ಬಂಗಾರಿ ನಮ್ಮ. ಕೊಡೋದು ಬಿಟ್ಟು ಅದನ್ನೇ ನನಗೆ ಬೀರ್ನಕ್ಕೆ ಇಕ್ಕೊಂಡಿದ್ಯಾ ನೀನು? ಕೊಡು, ಹಾಕ್ಯಂಬ್ಲೇನು ಇನ್ನೇನು ಸೊಸೆ? ಅದಕ್ಕೆ ಪಾಪ ಮುಂಚ್ಕೊಂಡವಳಲ್ಲೇ. ಅದಕ್ಕೇನೆ ಪಾಪ ಬೇಜಾರಾಗೈತೆ. ಕೊಡ್ತೀನಿ ಹೇಳಮ್ಮ, ಹಾಕ್ಯಮಂತೆ. ಹಾಕ್ಯಮಂತೆ ಹೇಳ್ದೆ ನಾನು. ನನಗೆ ಬೇಜಾರಾಗುತ್ತೆ ಅತ್ತೆ, ನೀನೆಲ್ಲ ಇಸ್ಕೊಬಿಟ್ರೆ. ನಾನು ಹಾಕಬೇಕು ಅಂತೇಳಿ ನಾನು ಆಸೆಗಿದ್ದೀನಿ. ನಾನು ಹಂಗಂತ ನನ್ನ ಕಂಡೀಷನ್ ಹಾಕಿ ನಾನು ಮದುವೆ ಆಗಿದ್ದು. ನೀವು ನೋಡಿದ್ರೆ ಹಿಂಗೆ ಮಾಡ್ತಾಯಿದ್ದೀರ, ತುಂಬ ಬೇಜಾರಾಗ್ತೈತೆ ನನಗೆ. ಅಮ್ಮ, ಒಡವೆ ಅಂತೆ ಎಲ್ಲ ಕೊಡಮ್ಮ ಅವಳಿಗೆ. ಅದಕ್ಕೆ ಮುಂಚ್ಕೊಂಡು ಕೂತ್ಕೊಂಡವಳೆ. ಅದಕ್ಕೆ 2 ಹಳೆ ಸರ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದಾಳೆ. ಡೈಲಿ ಹಾಕ್ಯಂತಾಳಂತೆ. ಕೊಡು, ಅದೇನು ಇಷ್ಟನೋ ಏನೋ, ಆ ಬಂಗಾರ ಎಲ್ಲ ಹಾಕ್ಯಬೇಕು ಅಂತ ತುಂಬ ಇಷ್ಟ. ಹಂಗೆ ಕಣ ಪಾಪ, ಒಬ್ಬೊಬ್ಬರಿಗೆ ಸಖತ್ ಇಷ್ಟ. ಹಾಕಬೇಕು ಅಂತ ಹೇಳಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಹಂಗೆ ಅಲ್ಲ, ನಾನು ಯಾಕೆ ಸುಮ್ಮನೆ ಅಂತ ಹೇಳಿ ಅಷ್ಟೇನೆ. ಯಾಕತ್ತ ಅದು ಒಟ್ಟು ದಿನ ಹಾಕ್ಕೊಂಡು ಒಟ್ಟು ಇವಾಗ ಒಡವೆ ಅಲ್ಲೇದಲ್ಲೇ ನೋಡಿ ಒಟ್ಟು ಕಳ್ತನಗಳು ಆಗ್ತಾವಲ್ಲ, ಅದಕ್ಕೆ ಬೈವದಂಗಾಗುತ್ತೆ ಅಂತ ಹೇಳಿ ನಾನು ಬಿಡು, ಎಲ್ಗನ ಹೋದ್ರು ಬಂದರು ಹಾಕ್ಯಂತಾಳೆ ಅಂತೇಳಿ ಸುಮ್ಮನಾದೆ. ಇಲ್ಲ ಕಣತ್ತೆ, ನನಗೆ ಬೇಕೇ ಬೇಕು. ನಾನು ಹೇಳಿದ್ದೀನಿ ನಾನು ಡೈಲಿ ಯೂಸ್ಗೆ ಅಂತ ಹೇಳಿ. ನೀವು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀರಾ. ಅದು ಬೇರೆ ಬ್ಯಾಂಕಿಗೆ ಇಕ್ಬೇಕು ಅಂತೀರಾ. ಬ್ಯಾಂಕಿಗೆ ಇಕ್ಕಂದ್ರೆ ನಾನು ಕೊಡೋದೇ ಇಲ್ಲ. ಯಾತೆ ಅಕ್ಕ? ಅದೇ ನಾವು ಒಡವೆ ಮಾಡಿಸಿದ್ದು ಅದಕ್ಕೆ ಕಣಮ್ಮ, ಬ್ಯಾಂಕಿಗಾದರೂ ಇಕ್ಕಿ ಮನೆ ಕಟ್ಟೋದು ಅಂತೇಳಿ ಒಡವೆ ಮಾಡಿಸಿದ್ದು ಅದಕ್ಕೇನೆ. ಆಕೆ ಸರ ಒಂದು ತೀರ ನಾವು ಎಲ್ಲ ಬೇರೆದು ನೆಕ್ಲೆಸ್ಸು ಅದೆಲ್ಲನ ತೀರ ಇದ್ರೂ ಇರಲಿ ಆಕೆ ಅಂತೀವಿ. ಅದನ್ನೂ ನಾನೆಲ್ಲ ಹಾಕ್ಯಬೇಕು ಕಣತ್ತೆ. ಎಲ್ಲ ಕೊಡು, ನಾಳೆ ಬೇರೆ ನಮ್ಮ ತವ್ರ ಮನೆಯವ್ರದ್ದು ಯಾರ್ದೋ ಫಂಕ್ಷನ್ ಐತೆ. ಅಲ್ಲಿಗೆ ಬೇರೆ ಹೋಗ್ಬೇಕು. ಅಲ್ಲೆಲ್ಲ ನಾನು ಕಿಟ್ಟವ್ರನ್ನ ಕರ್ಕೊಂಡೋಗಿ ಎಲ್ಲ ನಾನು ತೋರಿಸ್ಕೊಂಬರ್ಬೇಕು. ಕಾರ್ ತಗೊಂಡು ನಾಳೆ ಹೋಗ್ತೀವಿ. ಎಲ್ಲ ಒಡವೆ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ಕೊಡು, ಇವತ್ತೇ ಕೊಟ್ಟರೆ ಎಲ್ಲ ಒಡವೆ ಹಾಕ್ಕೊಂಡು ನಾನು ಹೋಗ್ತೀನಿ ಊರಿಗೆ, ನಮ್ಮ ತವ್ರ ಮನೆಗೆ. ಕೊಡೆ ಅಕ್ಕ, ನೀನು ಅವನೇನು ಬೊಚ್ಚಿಕ್ತಿ ಹಂಗೆ ಬೀರ್ನಕ್ಕೆ ಹಾಕ್ಕೊಂಡು ಹೇಳು. ಕೊಡು, ಹಾಕ್ಯಂಬ್ಲಿ. ಏನು ಹುಡುಗಿ ಹೊಸ ಮದುವೆ ಆಗಿರೋ ಹುಡುಗಿ ಹಾಕ್ಯಂಬ್ಲಿ ಒಡವೆ ಎಲ್ಲನ. ಸರಿ ಆತ್ಬಿಡು, ಬೈಗಾತು. ನಾಳೆ ಕೆಲ್ಗ ಫಂಕ್ಷನ್ಗೆ ಹೋಗಿ ನಿಮ್ತಿಯಲ್ಲ, ಎಲ್ಲ ಹಾಕ್ಕೊಂಡು ಹೋಗು. ಎಲ್ಲ ಹಾಕ್ಕೊಂಡು ಹೋಗು. ನಮ್ದೊಂದು ಸರ ಮಾಡ್ತಿದ್ದೀನಿ, ಅದನ್ನೊಂದು ಹಾಕ್ಕೊಂಡು ಹೋಗು. ನಂದೊಂದು ಉಂಗ್ರ ಐತೆ, ಅದನ್ನೂ ಇಕ್ಕೊಂಡು ಹೋಗು. ಎಲ್ಲ ಇಕ್ಕೊಂಡು ನಾನು ನಾವು ಕಿವಿಗಳವ ಇದ್ದಾವೆ, ಬೇಕಾರೆ ಅವು ಎಲ್ಲನ ಇಕ್ಕೊಂಬಂಗಿದ್ರೆ ನಿನ್ಗೆ ಯಾವ ಬೇಕು ಅವನ್ನೆಲ್ಲ ಇಕ್ಕೊಂಡು ಹೋಗಮ್ಮ. ಎಲ್ಲ ಇಕ್ಕೊಂಡು ಹೋಗ್ಬಾ. ನೀನು ಮುಂಚೆ ಬೇಡಮ್ಮ ತಾಯಿ, ನನಗೆ ಬೋಲು ಯಾಕಪ್ಪ ಹಿಂಗೆ ಇದ್ದಾಳೆ ಅಂತ ಬೈವದಂಗೆ ಆಯ್ತು ನನಗೆ. ಹಾಕ್ಯಂಬ್ಲೇಳು. ಹಾಕ್ಯಂಬ್ಲಿ ಬಿಡು. ಏನು ಯಾರೇನೇನು ಓದ್ಕೊಂಡು ಹೋಗಲ್ಲಮ್ಮ, ಹಾಕ್ಯಂಬ್ಲೇಳು ಬಿಡು. ಹಾಕ್ಯಂಡ್ರೆ ಏನಾಗಲ್ಲ ಅವೆಲ್ಲ. ತೆಗ್ದಿಕ್ಕಿರಿ ಏನಕ್ಕೆ ಬಂದಂಗೆ ಐತೆ ಹೇಳು. ಅಯ್ಯೋ ಇವತ್ತಿರ್ತಾರೆ ನಾಳೆ ಸಾಯ್ತಾರೆ, ಹಾಕ್ಯಂಡನ ಸಾಯ್ಬೇಕು. ಇವಾಗ ಸುಮ್ಮನೆ ಬೀರ್ನ ಕಿಕ್ಕಿರಿ ಏನಕ್ಕೆ ಬಂದಂಗೆ. ಮಾಡಿಸಿದ್ಮೇಲೆ ಹಾಕ್ಯಬೇಕಮ್ಮ. ನಾವೇನು ಹಂಗೆ ಅಮ್ಮ ತಾಯಿ, ನಾನು ಆ ಥರ ಅಲ್ಲಿ ಮಾಡಿಸಿದ್ದ ನಾನು ಬೀರ್ನ ಕಿಕ್ಕಕ್ಕೆ ಹೋಗಲ್ಲ, ಹಾಕ್ಯ ಬಿಡೋದೇನೆ ಸುಮ್ಮನೆ. ಅಲ್ಲ, ಬೀರ್ನ ಕಿಕ್ಕಕ್ಕೆ ಯಾತಕ್ಕೆ ಮಾಡಿಸ್ಬೇಕು ಹೇಳು. ನಾವು ಮಾಡಿಸಿದ್ರು ಒಂದೇ, ಮಾಡಿಸ್ಲಿಲ್ಲ ಅಂದ್ರೆ ಒಂದೇ. ಬಂಗಾರದ ಅಂಗಡಿಯಾಗ ಇರ್ತಾವೆ, ಅಲ್ಲೇ ಬಿಟ್ರೆ ಅದು ಸುಮ್ಮನೆ. ಅವ್ನು ಇನ್ಯಾಕೆ ತಗೋಬೇಕು? ಹಾಕ್ಯಂದಿಲ್ಲ ಅಂದಮೇಲೆ ಬೀರ್ನ ಕಿಕ್ಕಕ್ಕೆ ಇನ್ಯಾಕೆ ಮಾಡಿಸ್ಕೋಬೇಕಮ್ಮ? ಹಾಕ್ಯಂಬಂಗಿದ್ರೆ ಮಾತ್ರ ತಗೋಬೇಕು. ಅದು ಆ ಪಾಟಿ ದುಡ್ಡು ಕೊಟ್ಟು ಇರೋ ಋಣಕ್ಕೆ ಹಾಕ್ಯಂಡನ ಸಾಯ್ಬೇಕು. ಹೌದು, ನನಗೆ ಅದೇ ಆಸೆ ಅಂತೇಳಿ ನಾನು ಹೇಳಿದ್ದೀನಿ ನಿಮಗೆ. ಆದ್ರಾಗೂ ಬೀರ್ನ ಕಿಕ್ಕಿದ್ರೆ ನನಗೊಂಥರ ಬೇಜಾರಾದಂಗೆ ಆಯಿತು. ಬಿಡು, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬೇಕು ನೀನು, ಬಾಯಿ ಬಿಟ್ಟಮ್ಮನಿ. ಅತ್ತೆ ಹಿಂಗೆ ಬೇಕು ಅಂತ ಹೇಳು, ನಾನೆಲ್ಲ ನಿನಗೆ ಕೊಡ್ತೀನಿ. ನೀನು ಮುನ್ಸ್ಕೊಂಡು ಕೂಕೊಂಡ್ರೆ ಯಾಕಪ್ಪ ಹಿಂಗೆ ಇದ್ದಾಳೆ ಅಮ್ಮಂಗಾಗುತ್ತೆ.
ಆವಾಗಲೇ ನಾನು ತಗಂಗೆ ಅಂದ್ಲು. ನಾನು ಹೇಳೋಣ ಅಂತ ಬಂದೆ, ನೀನೆಲ್ಲ ಹೋಗಿದ್ದಲ್ಲಮ್ಮ, ಅದಕ್ಕೆ ನಾನು ಸುಮ್ಮನಾದೆ. ಅದೇ ನೀನು ಹೇಳ್ಬೇಕು, ಏನೇ ಇದ್ರು ಬಾಯಿ ಬಿಟ್ಟು ಮಾತಾಡ್ಬೇಕು. ನಾಳೆಗೆಲ್ಲ ಹಾಕ್ಕೊಂಡು ಹೋಗ್ಮಂತೇಳಿ ರೇಷ್ಮೆ ಸೀರೆ ಎಲ್ಲ ಉಡ್ಕೊಂಡು ಎಲ್ಲ ಒಡವೆನ ಹಾಕ್ಕೊಂಡು ಹೋಗ್ಮಂತೆ. ಇಬ್ಬರೊಳಗೆ ಹೋಗ್ತೀರಾ? ನೀವು ಬರ್ತೀರಾ? ನೀವು ಬರಂಗಿದ್ರೆ ಬರ್ರಿ. ಏನು ಅಂತ ದೊಡ್ಡ ಫಂಕ್ಷನ್ ಏನಲ್ಲ, ನನಗೆ ಕರೆದಿದ್ರು, ಅದಕ್ಕೆ ಹೋಗಿ ಬರೋಣ ಅಂತ. ಇವಾಗ ಬೇಡ ಹೇಳತ್ತೆ. ಇನ್ನೊಂದ್ಸತಿ ಈಗ ಹೋಗ್ತೀವಲ್ಲ, ಅವಾಗ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪವ್ರ ಮಗಳದ್ದು ಒಂದು ಮದುವೆ ಐತೆ. ಅವಾಗ ಅವ್ರ ಕಣ್ಣು ಮುಂದಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಯಾವುದು ಸಿಂಪಲಾಗಿ ಏನೋ ಒಂದು ಫಂಕ್ಷನಿಗೆ ಕರೆದಿದ್ರು, ನಾನು ಕಿಟ್ಟವರೇ ಹೋಗಿ ಬರ್ತೀವಿ. ನಾನು ಕೆಲ್ಸಕ್ಕೆ ಹೋಗೋಣ ಅಂತಿದ್ನಮ್ಮ, ನೀನೇ ಒಬ್ಬಳೇ ಹೋಗಿ ಬರೋಕ್ಕಾಗುತ್ತೆ? ಇನ್ನೇನು ಚಿಕ್ಕ ಪಕ್ಷನೂ ಅಂತೀಯ, ಎಲ್ಲರೂ ಒಂದೇ ಸತಿ ಹೋಗೋಕ್ಕಾಗುತ್ತೆ? ಸರಿ ಆಯ್ತು ಹೇಳಿ, ನಾನೇ ಹೋಗಿ ಬರ್ತೀನಿ. ನಾಳೆ ಅಲ್ಲಿ ಒಂದು ಹೋಗಲೇಬೇಕು. ನಾಳೆ ನೀವು ನನ್ನ ಜೊತೆ ಬಂದರೆ ಯಾರು ಯಾರು ಅಂತ ಕೇಳ್ತಾರೆ. ಎಲ್ಲರೂ ಒಂದೇ ಸತಿ ಹೋಗೋಕ್ಕಾಗುತ್ತೆ. ನಮ್ಮ ಚಿಕ್ಕಪ್ಪನ ಮಗಳದು ಮುಂದಿನ ತಿಂಗಳು 10ನೇ ತಾರೀಕು ಮದುವೆ ಐತೆ, 10-11ಕ್ಕೆ. ಆವಾಗ ಹೋಗೋಕ್ಕಾಗುತ್ತೆ. ಎಲ್ಲರೂ ಹೋಗೋಣ. ಆವಾಗ ಬೇಕಾದರೆ ಎಲ್ರಿಗೂ ಗೊತ್ತಾಗ್ಲೇಳು. ಇವಾಗಲೇ ಸಡನ್ನಾಗಿ ಯಾಕೆ ಗೊತ್ತಾಗೋದು? ಅವರು ನನ್ನ ಮೇಲೆ ತುಂಬ ಇದು ಮಾಡ್ಕೊತಾ ಇದ್ದಾರೆ. ಅದೇ ಬೇಕಾದ್ರೆ ನೀನು 10 ಎಕರೆ ನೀನೇ ಹೊಲ ಮಾರಾಡ್ಸ್ಕೊಳಮ್ಮ, ನನ್ನ ಹೆಸರಿಗಿರೋದ. ನನಗೆ ಒಡವೆ ಮಾತ್ರ ಕೊಟ್ಬಿಡು ನೀನು. ಕೊಡ್ತಾಳೆ ಬಿಡು, ಅವಳು ಆಕೆ ಮದುವೆನ ಅಂತ ತೆಗ್ದಿಕ್ಕೆ ಅವಳೆ. ಅವಳಿಗೆ ಪಾಪ ಒಡವೆ ಅಂದರೆ ಆಸೆ ಕಣ ವಿಜಯಿಗೆ. ಮತ್ತೆ ಒಬ್ಬೊಬ್ಬರಿಗೆ ಒಡವೆ ಅಂದರೆ ಬೋಲ್ ಆಸೆ ಹೇಳು. ಬೋಲ್ ಇಷ್ಟ ಆಗುತ್ತೆ ಒಡವೆ ಅಂದರೆ. ಹಂಗೇನೆ ಬಂಗಾರದ ಮೇಲೆ ಒಬ್ಬೊಬ್ರಿಗೆ ಆಸೆ, ಒಬ್ಬೊಬ್ರಿಗೆ ಆಸೆ ಇರಲ್ಲ. ಒಬ್ಬ ಇವರ ಇವ್ರೆಂತಾರೋ ಕಿಟ್ಟಪ್ಪರ ಮನೆಯಾಗೆ ಮಸ್ತಾಗೈತಂತೆ ಅಳ್ರ ಹಚ್ಚಿನ ಕೆಂಪಿ ಕೆಮಲ್ ಇವಾಗ. ಕೆಮಲ್ ಕಣಮ್ಮ, ಅವ್ರು ಯಾತ ಕೆಮಲ್ ಇವಾಗ. ಐತೆಲ್ಲ ಹಿರೇ ಹೆಂಡ್ತಿದ್ದು ಬಂಗಾರ ಮಸ್ತಾಗೈತೆ. ಕಿಟ್ಟಪ್ಪನ ಹೆಂಡ್ತಿದ್ದು ಎಲ್ಲ ಮಸ್ತಾಗೆ ಕೇಳೋನೆ. ಅದಕ್ಕೆ ಮತ್ತು ಅವಳು ಕಮಲಮ್ಮ ಮದುವೆ ಆಗಿದ್ದು. ಹಿರೇ ಹೆಂಡ್ತಿದ್ದು ಮಸ್ತಾಗೈತೆ ಅಂತಲೇ ಅವಳು ಅಷ್ಟು ಚೆನ್ನಾಗಿದ್ರು ಅಂತ ಮುದ್ಕನ್ನ ಮದುವೆ ಆಗಿದ್ದು ಅಕ್ಕೆ ಮತ್ತು ಅವಳು. ನನಗೆ ಇನ್ನೇನ್ರ ಮೇಲೂ ಆಸೆ ಇಲ್ಲ, ನನಗೆ ಒಡವೆ ಮೇಲೆ ಅಷ್ಟು ಆಸೆ. ಅದು ಯಾಕೋ ಏನೋ ಗೊತ್ತಿಲ್ಲ ನನಗೆ. ಹೊಲ ಮನೆ, ನಮ್ಮದು ಮನೆಯೇ ಐತೆ, ಎಷ್ಟೊಂದು ಬಿಲ್ಡಿಂಗ್ಗಳು, 10 ಎಕರೆ ಹೊಲ ಐತೆ. ಅದನ್ನೆಲ್ಲ ತಗೊಂಡು ನಾನು ಏನು ಮಾಡೋಣ ಅನ್ನಿಸ್ತೈತೆ. ಅದನ್ನು ಮಾಡಿ ನನ್ನ ಮೈ ತುಂಬ ಒಡವೆ ಹಾಕೋಬೇಕು ಅಂತ ಅನ್ನಿಸ್ತೈತೆ ನನಗೆ. ಅದೇ ಇರೋದು. ಮತ್ತೆ ಅದನ್ನೇ ಆತಕ್ಕೆ ಮಾರಕ್ಕೆ ಹೋಗ್ತೀಯ? ಬೇಡ ಸುಮ್ಕಿರು, ಸಾಕಿದ್ದು ಮಾಡಿಸಿರೋದೇ ಹಾಕ್ಯ. ಹಂಗೆ ಒಬ್ಬೊಬ್ಬರಿಗೆ ನನಗೆ ಹೊಸ ಹೊಸ ಸೀರೆಗಳ ಮೇಲೆ ಆಸೆ. ಸೀರೆಗಳು ನಾನು ಒಳ್ಳೊಳ್ಳೆ ತಗೋಬೇಕು. ನನಗೆ ಯಾವ ಒಡವೆ ಮೇಲೂ ಆಸೆ ಆಗಲ್ಲ, ನನಗೆ ಸೀರೆಗಳ ಮೇಲೆ ಆಸೆ. ನನಗೆ ಹೂವದ ಮೇಲೆ ಆಸೆ. ನನಗೆ ಹೂವು ಮುಡ್ಕೋಬೇಕು, ದಿನ ಹೂವು ಮುಡ್ಕೋಬೇಕಂಬೋದು ಆಸೆ ನನಗೆ. ನನಗೆ ಮಲ್ಲೆ ಹೂವು, ಕನಕಾಂಬರ ಹೂವು ಗೊತ್ತು ಕಟ್ಟಿ ಶಾನೆ ಹೂವು ಮುಡ್ಕೋಬೇಕಂಬೋದು ಆಸೆ ನನಗೆ. ದಿನ ಹಂಗೆ ಆಸೆ ಆಗುತ್ತೆ ನನಗೆ. ಹಂಗೆ ಒಬ್ಬೊಬ್ಬರು ಹೆಣ್ಮಕ್ಳಿಗೆ ಒಂದೊಂದು ಥರ ಆಸೆ. ನಿನ್ಗೇನು ಆಸೆ ರಂಜಮ್ಮ? ನನಗೇನು ಆಸೆ ಆಗೋದಿಲ್ಲಮ್ಮ. ನನಗೆ ಒಳ್ಳೊಳ್ಳೆ ಊಟ ಉಣ್ಬೇಕು, ಒಳ್ಳೊಳ್ಳೆ ತಿಂಡಿ ತಿನ್ನಬೇಕು ಎಂಬುದು ಆಸೆ. ಮೇಕಪ್ ಮಾಡ್ಕೊಂಬದ್ರಾಗೆ ನೀನೇ ನೀಟಾಗಿರ್ಬೇಕು ಅಷ್ಟೇ. ನೀಟಾಗಿ ತಲೆ ಬಾಸ್ಕೊಂಡು ನಾನೆಲ್ಲ ನೀಟಾಗಿ ಪೌಡ್ರ್ ಹಾಕಿ ನೀಟಾಗಿ ಇರ್ತೀನಿ ಅಷ್ಟೇ. ನನಗೇನೇನು ಯಾವುದೋ ಬೇರೆ ಆಸೆ ಅಂತ ಆಸೆ ಅಂದರೆ ನನಗೆ ಒಳ್ಳೊಳ್ಳೆ ಚಪ್ಪಲಿ ತಗೋಬೇಕು. ಒಳ್ಳೆ ಚಪ್ಪಲಿ ತಗೊಂತೀನಿ. ನನಗೆ ಚಪ್ಪಲಿ ಬಟ್ಟೆ ನೀಟಾಗಿ ಚೆನ್ನಾಗಿರಬೇಕು. ನನಗೆ ಎಲ್ಲ ನೀಟಾಗಿರ್ಬೇಕು ಅಷ್ಟೇ, ನನಗೆ ನೀಟ್ನೆಸ್ಸು. ನೀವು ಹೆಣ್ಣು ಮಕ್ಕಳೇ ಹಂಗೆ ಬರೀ ಒಡವೆ ಸೀರೆ ಬಟ್ಟೆ ನಾವು ಯಾಕೆ ತಲೆ ಕೆಡಿಸಮಲ್ಲಪ್ಪ. ನಮ್ಗೊಂದು ಶರ್ಟು ಪ್ಯಾಂಟು ಇದ್ರೆ ಸಾಕು ಗಂಡು ಮಕ್ಕಳಿಗೆ. ಅದೇ ಆಸೆ. ಬಾರಮ್ಮ ಕೊಡ್ತೀನಿ ಬಾ, ಎಲ್ಲ ನಿನ್ನ ಕೈಗೆ ಕೊಡ್ತೀನಿ. ನೀನು ಎಲ್ಲನ ಇಕ್ಕ ಹಾಕ್ಕೊಂಡು ಹೋಗಿ ಮತ್ತೆ ನಾಳೆಗೆ ಎಲ್ಲ ಹಾಕ್ಕೊಂಡು ಹೋಗಿ ಬೈವಾಗ ಬಾ. ಸರಿ ಕಣತೆ ಆಯಿತು. ಒಡವೆನ ಎಲ್ಲ ತೆಗೆದು ಬೀರ್ನಕ್ಕೆ ಇಕ್ಕಿದ್ದೆ. ನನ್ನ ಸೊಸಿಗೆ ಒಡವೆ ಮೇಲೆ ಬೋಲ್ ಆಸೆ. ಅದಕ್ಕೆ ನನಗೆ ಒಡವೆ ಅಂದರೆ ಇಷ್ಟ ಕಣತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಂಗೆ ಒಬ್ಬೊಬ್ರು ಹೆಣ್ಮಕ್ಳಿಗೆ ಒಡವೆ ಮೇಲೆ ಇಷ್ಟ, ಒಬ್ಬೊಬ್ಬರಿಗೆ ಹೂವಿನ ಮೇಲೆ ಇಷ್ಟ, ಒಬ್ಬೊಬ್ರಿಗೆ ಸೀರೆ ಮೇಲೆ, ಹೀಗೆ ಒಂದೊಂದು ಥರ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಆದರೆ ನನ್ನ ಸೊಸೆಗೆ ಒಡವೆ ಮೇಲೆ ತುಂಬ ಆಸೆ. ಅದಕ್ಕೆ ನನಗೆ ಹೊಲ ಮರಗಳು, ನನಗೆ ಹೊಲ ಒಡವೆ ಹಾಕಬೇಕು ಅನಿಸ್ತೈತೆ. ಅವಳಿಗೆ ಹೊಲ ಮನೆ ಎಲ್ಲ 10 ಮನೆ ಇದಾವಂತೆ, ಬಿಲ್ಡಿಂಗ್ಗಳು 2 ಬಿಲ್ಡಿಂಗ್ಗಳು ಇದಾವಂತೆ, ಮತ್ತು ಒಂದು 10 ಎಕರೆ ಹೊಲ ಐತಂತೆ. ಅದನ್ನೆಲ್ಲ ತಗೊಂಡು ಏನು ಮಾಡ್ತೀವಿ, ಮಸ್ತ್ ಒಡವೆ ಹಾಕ್ಯಬೋದು. ಮಾರಾನ ಒಂದು ಕಡೆಗಳ ಮಾರಿದ್ರೆ ಮಸ್ತ್ ಹಾಕೋಬೋದು. ಆದರೆ ಬೇಡ, ನಮ್ಮದೇ ಮಾರಿರೋದು ಸಾಕು, ಅದನ್ನೇ ಹಾಕ್ಯಂಬ್ರಳ, ಅದು ನೀರನ್ನು ಉಳಿಸ್ಕೊಂಡು ಹೋಗೋಣ ಅಂತ ನಾನು. ಅದಕ್ಕೆ ನಾಳೆ ಕೆಳಗೆ ಹೋಗ್ತಾಳಂತೆ, ಎಲ್ಲ ಒಡವೆ ಹಾಕ್ಕೊಂಡು ಹೋಗಮ್ಮ ಅಂತ ಹೇಳಿದ್ದೀನಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.